Sir, I am unhappy with Jaiswal. He dropped 3 catches and was dancing with the crowd. Shardul looked disinterested while fielding and did not chase the ball. This body language is disappointing. ಶರತ್ ಅವ್ರು ಹೇಳ್ತಾ ಇರೋದಣ್ಣ, ಆ ಕೆಚ್ಚು ತೋರ್ಸೋಣ, ಆ ರೊಚ್ಚು ತೋರ್ಸೋಣ, ಸೋಲ್ತಾ ಇದೀನಿ ಅನ್ನೋ ಒಂದು ಡಿಸಪಾಯಿಂಟ್ ತೋರ್ಸೋಣ, ಆ ಹಂಗರ್ ತೋರ್ಸೋಣ, ಏನೇ ಆಗ್ಲಿ ನಾನು ಬಿಟ್ಕೊಡಲ್ಲ, ಇವ್ರು ತುಂಬಾ ಕ್ಯಾಶುಯಲ್ ಆಗಿ ತಗೊಂಡ್ಬಿಟ್ರ ಅಂತ ಒಂದು ಥಾಟ್ ಪ್ರೊಸೆಸ್. ಈ 2 ಲೈನ್ ಆಫ್ ಥಿಂಕಿಂಗ್ ಇದೆ. ಮಾಡ್ರನ್ ಡೇ ಯಂಗ್ಸ್ಟರ್ಗಳು ಹಳಬ್ರು ತರ ತುಂಬಾ ಕೊರ್ಕೊಂಡು ಯೋಚನೆ ಮಾಡಿ ಅಯ್ಯೋ ಅಯ್ಯೋ ಅಂತ ಬೇಜಾರು ಮಾಡ್ಕೊಂಡು ಹೋಗುವಂತವ್ರಲ್ಲ. ಆಯ್ತಾ, ಸೋತ್ ಬಾ, ಹೋಗ್ಲಿ ಬಿಡು ಗುರು, ನಾನು ಈ ಸೋಲ್ನು ಸಮವಾಗಿ ತಗೊಳ್ತೀನಿ, ನೆಕ್ಸ್ಟ್ ಕಮ್ ಬ್ಯಾಕ್ ಮಾಡ್ತೀನಿ. ಸೊ ಅವ್ರ ಮೈಂಡ್ ಅಲ್ಲಿ ನಾವು ಸೋಲ್ಬೇಕು ಅಂತ ಯಾರು ಆಡಲ್ಲ, ಅಥವಾ ಕ್ಯಾಚ್ ಬಿಡ್ಬೇಕು ಅಂತ ಯಾರು ಬರಲ್ಲ. ಬಟ್ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ, ಒಂದ್ ಬ್ಯಾಡ್ ಡೇ ಆಗಿದೆ, ನಾವು ಗೆಲ್ಲುವಂತ ಮ್ಯಾಚ್ ಸೋತಿದೀವಿ, ನೋ ಡೌಟ್. ಸೊ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು, ಬೇಜಾರು ಮಾಡ್ಕೊಂಡಿರ್ಬೇಕು ಅನ್ನೋದು ಒಂದು ಏನ್ ಹೇಳ್ತೀರಾ ಓಲ್ಡ್ ಸ್ಕೂಲ್ ಥಿಂಕಿಂಗ್ ಅಂತ ಕೂಡ ವಾದ ಬರುತ್ತಲ್ವಾ. ಈಗಿನ ಜನರೇಷನ್ ಹಂಗಲ್ಲ, ಗೆಲ್ಬಿರ್ಲಿ ಸೋಲ್ಬಿರ್ಲಿ ನಾವು ಕಮ್ ಬ್ಯಾಕ್ ಮಾಡ್ತೀವಿ ವಾಪಸ್ಸು. ಜೈಸ್ವಾಲ್ ಹೇಳ್ತಾರೆ, ಗುರು ನಾನು ಮಜಾ ಮಾಡಕ್ಕೆ, ಅಂದ್ರೆ ಮಜಾ ಮಾಡಕ್ಕೆ ಅಂತ ಹೇಳಿದ್ರೆ ಪಾರ್ಟಿ ಮಾಡೋದು ಅಂತಲ್ಲ, ಯಾವಾಗ ನಾನು ಕ್ರಿಕೆಟ್ನ ಎಂಜಾಯ್ ಮಾಡ್ತೀನಲ್ಲ ಅವಾಗ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಶಾರ್ದುಲ್ ಠಾಕೂರ್ ಆಸ್ ಎ ಫೀಲ್ಡರ್, ಅದರಲ್ಲೂ ಬೌಂಡ್ರಿ ಲೈನಲ್ಲಿ ಅಷ್ಟು ಅದ್ಭುತ ಫೀಲ್ಡರ್ ಅಲ್ಲ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಸೊ ಹಾಗಾಗಿ ನಾವು ಶಾರ್ದುಲ್ ಠಾಕೂರ್ ಬಗ್ಗೆ ಅಷ್ಟೊಂದು ಮಾತಾಡೋಕ್ಕಾಗಲ್ಲ. ಬಟ್ ಆಸ್ ಎ ಬೌಲರ್ ಅವ್ರ ಪ್ರಯತ್ನ ಅಂತೂ ಕೊಟ್ರು, ಬೌಲಿಂಗ್ ಮಾಡುವಾಗ ಎಫರ್ಟ್ ಅಂತ ಹಾಕೋರು. ಬಟ್ ನನಗೆ ನೀವು ಹೇಳೋದ್ರಲ್ಲಿ ಅರ್ಥ ಆಗ್ತಾ ಇದೆ. ನಾನು ಕೂಡ ಒಂದು 60-70 ರನ್ ಇದ್ದಾಗ ಗುರು ಇಲ್ಲಿಂದನೂ ಗೆಲ್ಬಹುದು ಅನ್ನೋ ಒಂದು ಛಲ ತೋರಿಸ್ಲಿಲ್ಲ, ಅನ್ನೋ ಒಂದು ಬಾಡಿ ಲ್ಯಾಂಗ್ವೇಜ್ ತೋರಿಸ್ಲಿಲ್ಲ ಅಂತ ನನಗೂ ಒಂದಂತ ಕನ್ಸ್ತು.